ಕೊನೆ ವಿಡಿಯೋ ಆಗಿರ್ತದ್ರಿ. ಯಾಕಪ್ಪ ಯಾಕೆ ಏನು ಅನ್ನೋದು ಸೊ ಹೇಳ್ತೀನಿ, ಹಂಗೆ ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವಿಡಿಯೋಸ್ ನೋಡಿ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಅವರ್ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ್ರಿ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಅಡ್ವಾನ್ಸ್ ಆಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ರೀ ಫ್ರೆಂಡ್ಸ್. ಸೊ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಏನಿದೆ, ಸೊ ಇವತ್ತಿಂದ ಈಗ ನಾಳೆಯಿಂದ ಹೊಸ ಚಾಪ್ಟರ್ ರೀ. ಸೊ ಇವತ್ತಿಂದ ಎಲ್ಲ ಕ್ಲೋಸ್ ಆಯಿತು. 2025ರಾಗ ಏನೇನೆಲ್ಲ ನೀವು ಅನ್ಭವಿಸಿದ್ರ, ಸೊ ಏನೆಲ್ಲ ಕಷ್ಟ ಅನ್ಭವಿಸಿದ ಅದನ್ನೆಲ್ಲ ಮರೆತು ಇನ್ನು ಮುಂದೆ ಆದರೂ ನಿಮ್ಮ ಜೀವನ ಎಲ್ಲ ಸುಖಕರವಾಗಿರಲಿ, ಹಾಗೆ ಸಂತೋಷ ಯಾವಾಗಲೂ ಖುಷಿಯಿಂದ ಇರ್ರಿ. 2026ರಲ್ಲಿ ಯಾವುದೇ ಕಷ್ಟಗಳು ಯಾವುದೇ ಬರಲಾರ್ದಂಗೆ ಇರಿ ಅಂತ ನಾನು ಕೇಳ್ಕೊತೀನಿ. ಸೊ ನಾನು ಭಾಳ ಕಷ್ಟ ಅನ್ಭವಿಸಿದ್ದೀನಿ ರೀ. ಸಾಕು, ಇವತ್ತಿಗೆ ದೊಡ್ಡ ನಮಸ್ಕಾರ. ಮತ್ತು ನೋಡಿ ಫ್ರೆಂಡ್ಸ್, ಇವತ್ತಿಂದ ಈ ನನ್ನ ವಿಡಿಯೋ ಕೊನೆ ವಿಡಿಯೋ ಆಗಿರ್ತದ್ರಿ. ಯಾಕಪ್ಪ ಯಾಕೆ ಏನು ಅನ್ನೋದು ಸೊ ಹೇಳ್ತೀನಿ, ಹಂಗೆ ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ಯಾಕೆ ಕೊನೆ ವಿಡಿಯೋ ಅಂತ ಹೇಳ್ತಾ ಇದ್ದಾಳ ಅನ್ನೋದು ನಿಮಗೂ ಕೂಡ ಕನ್ಫ್ಯೂಷನ್ ಇರಬೇಕು. ಸೊ ಅದನ್ನು ನಾನು ಮಾತಾಡ್ಕೊತ ಹೇಳಿದ್ರೆ ನಿಮಗೆ ಒಂಚೂರು ಬೇಜಾರು ಅನ್ನಿಸ್ಬೋದು. ಅದಕ್ಕೆ ನಾನೊಂದು ಈಗ ವಿಚಾರ ಮಾಡಿ ನಾನು ವಿಡಿಯೋ ಮಾಡಾಕತ್ತೀನಿ. ಏನಪ್ಪ ಅಂದ್ರೆ, ಸೊ ನಾನು ಯಾವ ಥರ ಮೇಕಪ್ ಮಾಡ್ಕೊತೀನಿ, ಮೇಕಪ್ ಅಂದ್ರೂ ಒಂಚೂರು ಲೈಟಾಗಿ ಯಾವ ಥರ ಮೇಕಪ್ ಮಾಡ್ಕೊತೀನಿ ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಂತ ಆ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ರೀ. ಸೊ ಎಲ್ಲರೂ ಖುಷಿಯಾಗಿರಿ ಫ್ರೆಂಡ್ಸ. ಹಂಗೆ ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿ ಸಪೋರ್ಟ್ ಮಾಡಿರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಫಸ್ಟಾಗಿ ನಾನು ಫೇಸ್ನ ಸೊ ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ, ನಾನಂತರೂ ಫೇಸ್ ವಾಶ್ ಮಾಡ್ಕೊಂಡು ಬಂದರೆ, ಯಾಕಂದ್ರೆ ನಿಮಗೂ ಕೂಡ ಹಾಗೆ ಕುತ್ಕೊಂಡು ಹೇಳಿದ್ರೆ ಬೇಜಾರಾಗುತ್ತೆ. ಅದ್ರ ಸಂಬಂಧ ಯಾಕೆ ಏನು ಅನ್ನೋದು ಈ ವಿಡಿಯೋದು ಹೇಳ್ತೀನಿ ರೀ ಹಾಗೆ ಮುಂದೆ. ಸೊ ನಾನೊಂದು ಯಾವಾಗಲೂ ಇದೊಂದು ವೇಲ್ ಮಾಡಿರ್ತೀನಿ ರೀ. ಈ ವೇಲ್ ಒಂಚೂರು ಹತ್ತಿದೆ, ಕಣ್ಕಣಿ ಕಿಂಡಿ ಎಲ್ಲಿದೆ ನೋಡಿ. ಸೊ ತೋರಿಸ್ತೀನಿ. ಫುಲ್ ಅಡ್ಡಾಗ್ಬಿಟ್ಟಿದೆ ರೀ ಕೆಲ್ಸಕ್ಕೆ ಹೋಗಿ ನೋಡ್ರಿ. ಟೆಂಟೆಡ ಯಾವ ರೀತಿಯಾಗಿದೆ, ಅದ್ರ ಸಂಬಂಧ ಇದು ಯಾವಾಗಲೂ ಸಪ್ರೇಟಾಗಿ ನಾನು ವೇಲ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ರಿ, ಈಗ ನಾನಂತರೂ ಫೇಸೆಲ್ಲ ಒರೆಸ್ಕೊಂಡಿದ್ದೀನಿ. ಸೊ ಫೇಸೆಲ್ಲ ಒರೆಸ್ಕೊಂಡಿದ್ಮೇಲೆ ನಂಗೆ ಯಾವಾಗಲೂ ಏನಪ್ಪ ಅಂದ್ರೆ ಇನ್ನೊಂದು, ಸೊ ಯಾವುದೇ ಕ್ರೀಮ್ ಆಗಲಿ ಹಚ್ಚೋದು ನಂಗೆ ರೂಢ ಇಲ್ಲ. ನಾನು ಯಾವ ಸೋಪ್ ಅಂದ್ಬಿಟ್ಟು ಯಾವುದು ಹಚ್ಚಂಗಿಲ್ಲ ರೀ. ಡೈಲಿದು ಮಾತ್ರ. ಸೊ ಇವಾಗಾರ ಒಮ್ಮೆ ಫಂಕ್ಷನ್ ಹಿಂಗಿದ್ರೆ ಮಾತ್ರ ನಾನು ಕ್ರೀಮ್ ಎಲ್ಲ ಯೂಸ್ ಮಾಡೋದು. ಸೊ ನನ್ನ ಫೇವ್ರೆಟ್ ಇದ್ರಾಗ ಯಾವುದಪ್ಪ ಅನ್ನೋದು ತೋರಿಸ್ಲಿರಿ. ನನ್ನ ಫೇವ್ರೆಟ್ ಇದ್ರಾಗ ಈ ಎರಡು ಬಿಟ್ಟು ನನ್ನ ಫೇವ್ರೆಟ್ ಯಾವುದೂ ಇಲ್ಲರಿ. ಸೊ ಕ್ರೀಮ್ ಎಲ್ಲ ಅದನ್ನೆಲ್ಲ ನಂಗೆ ನಾಟ್ ಲೈಕ್, ಯಾವತ್ತೂ ಲೈಕ್ ಹಂಗೆಲ್ಲ. ಸೊ ಇದೈತಲ್ರಿ, ಸೊ ನನ್ನ ಫೇವ್ರೆಟ್ ಇದೆ. ಯಾವಾಗಲೂ ನನ್ನ ಮಕ್ಕಳು ಹಂಗಿರುತ್ತೆ. ಇದೊಂದು ಲಿಪ್ಸ್ಟಿಕ್ಕು, ಇದೊಂದು ಕಾಜಲ್, ಇದೊಂದಿದ್ರೆ ಯಾವುದು ಬೇಡ ನಂಗೆ ಮೇಕಪ್ದಾಗ. ಸೊ ಮತ್ತು ನೋಡ್ರಿ, ಕೊನೆ ವಿಡಿಯೋ ಅಂತಂದು ಹೇಳಿದ್ನಲ್ರಿ. ಕೊನೆ ವಿಡಿಯೋ ಯಾಕಪ್ಪ ಹೇಳಿದ್ನಂದ್ರೆ, ಸೊ 2025 ಮುಗ್ಯಾಕೆ ಬಂದೈತ್ರಿ. ಇವತ್ತು ಲಾಸ್ಟ್ನೇ ದಿನ ಐತಿ. ಸೊ ಆ ಲಾಸ್ಟ್ನೇ ವಿಡಿಯೋ ದಿನ ಸ್ಪಿಂಜ್ ಬಿಬಿ ಲಾಸ್ಟ್ನೇ ದಿನಾನ ನಮ್ಮದು ಈ ವಿಡಿಯೋ 2025 ಹಾಗೆ 31ನೇ ತಾರೀಕಲ್ರಿ. ಸೊ ಇವತ್ತಿಂದು ಕೊನೆ ವಿಡಿಯೋ ಆಗಿರುತ್ತೆ. ನಾಳೆಯಿಂದ ನಮ್ಮದು ಹೊಸ ಚಾಪ್ಟರ್ ರೀ. ಹೊಸ ಚಾಪ್ಟರ್ ಅಂದರೆ ನಾಳೆಯಿಂದ ನಮ್ಗೆ ಹೊಸ ಜೀವನಕ್ಕೆ ನಾವು ಕಾಲಿಟ್ಟಂಗೆ ಆಗ್ತೈತ್ರಿ 2026 ಅಂದ್ರೆ. ಅದ್ರ ಸಂಬಂಧ ನಾವು ಹೊಸದಾಗಿ ಎಲ್ಲ ನಮ್ಮ ಚಾನಲ್ಸ್ನ ಗ್ರೋತ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಅದ್ರ ಸಂಬಂಧ ಇವತ್ತಿಂದ ಈ ಕೊನೆ ವಿಡಿಯೋ ಆಗಿರುತ್ತೆ. ಆಮೇಲೆ ಇನ್ನೊಂದು ತೋರಿಸ್ತೀನಿ. ನಾವು ಇಷ್ಟು ವರ್ಷ ಇದೊಂದು ಏನು ವರ್ಷ ನಮ್ದು ಇದಾಗೈತಿ. ಇದು ಬಿಬಿ ಬ್ಲೆಮಿಶ್ ಕ್ರೀಮ್. ಸೊ ಇದೊಂದು ಚೂರು ನೋಡ್ರಿ ಇದ್ರಾಗೈತಲ್ರಿ. ಈ ಕ್ರೀಮ್ದಾಗ ಒಂಚೂರು 1 ಡ್ರಾಪ್, ಇಷ್ಟು ಡ್ರಾಪ್ ಸ್ಪಿಂಜ್ ಬಿಬಿ ಕ್ರೀಮಿಂದ ಎಷ್ಟು ವೈಟ್ನೆಸ್ ಆಗ್ತೀವಿ ನೋಡಿ. ಏನಪ್ಪ ಅಂದ್ರೆ, ಸೊ ಇಷ್ಟು ವರ್ಷ ನಾವೇನು ಅನುಭವಿಸ್ಕೊಂಡು ಬಂದೀವಿ, ಸೊ ಏನೆಲ್ಲ ಕಷ್ಟ ಅನುಭವಿಸ್ತೀವಿ ಅನ್ನೋದು ಸೊ ಆ ದೇವರಿಗೆ ಗೊತ್ತಿರುತ್ತೆ. ಅದ್ರ ಸಂಬಂಧ ನಾವು ಇದನ್ನು ಎರಡು ಕೂಡ ಮಿಕ್ಸ್ ಮಾಡ್ಕೋಬೇಕ್ರಿ. ಅದ್ರ ಸಂಬಂಧ ನಾವು ಯಾವಾಗಲೂ ಇನ್ಮೇಲಾದರೂ ನಾವು ಖುಷಿಯಿಂದ ಇರೋಣ ಅಂತ ನಾನು
ಅದಕ್ಕೆ ಇವತ್ತಿಂದ ನಮ್ಮದು ಕೊನೆ ವಿಡಿಯೋ ಆಗಿರುತ್ತೆ 2025 ಅಂದರೆ ಇದು ಲಾಸ್ಟ್ ನಮ್ಮ ವಿಡಿಯೋ. ಮತ್ತು ನಾಳೆಯಿಂದ ಹೊಸ ಹೆಜ್ಜೆಗೆ ನಾವು ಕಾಲಿಡ್ತೀವಿ, ಹೊಸ ದಿನಕ್ಕೆ ಕಾಲಿಡ್ತೀವಿ. ಸೊ ಎಲ್ಲರೂ ಖುಷಿಯಿಂದ ಇರಬೇಕು. ಸೊ ಇದು ನೋಡ್ರಿ ಯಾವ ಥರ ಹಚ್ಕೊತಾ ಇದ್ದೀನಿ. ಇಷ್ಟ ಇಲ್ಲ, ಬಟ್ ಆದರೂ ನಿಮ್ಗೆ ಬೇಜಾರಾಗಬಾರ್ದಲ್ಲ ಅನ್ನೋ ಸಂಕಟಕ್ಕೆ ನಾನು ಬರೇ ಮಾತಾಗ್ತಾವೆ. ಸೊ ಈ ಥರ ನಾನು ಯಾವುದೇ ಸ್ಪಂಜ್ ಅವೆಲ್ಲ ಬಳಸಲ್ಲ. ಸೊ ನಂದಿದು ಅಂದರೆ ನನ್ನ ಕೈನೇ ಸ್ಪಂಜ್. ಬೇಕಾದ್ರೆ ನನ್ನ ಕೈ ಕೊಟ್ಟನ್ರಿ ಆ ದೇವರು. ನೋಡಿ ಫ್ರೆಂಡ್ಸ್, ಈ ಥರ ಹಚ್ಕೊತಾ ಇದ್ದೀನಿ. ಅದರ ಸಂಬಂಧ ನಾವು ನಾಳೆಯಿಂದಾದರೂ ಖುಷಿಯಿಂದ ಇರೋಣ. ಈ ವರ್ಷ ನಾನು ನಿಜವಾಗ್ಲೂ ನಿಜ ಹೇಳ್ಬೇಕಂದ್ರೆ ನಾನು ಭಾಳ ಕಷ್ಟ ಅನುಭವಿಸಿದ್ದೀನಿ ರೀ. ಬಟ್ ಆ ಕಷ್ಟನ ಕಣ್ಣೀರು ಕೂಡ ನಾನು ಸಿಕ್ಕಾಪಟ್ಟೆ ಹಾಕಿದ್ದೀನಿ ಈ ವರ್ಷ ಅಂತೂ. ನಂಗೆ ನಿಜವಾಗ್ಲೂ ಅದು ಏನೋ ಗೊತ್ತಿಲ್ಲ, ಆ ದೇವ್ರು ನಂಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟಿದ್ನೋ ಏನೋ ನಂಗೆ ಗೊತ್ತಿಲ್ಲ. ಬಟ್ ಇನ್ಮೇಲೆ ಆದರೂ ನನ್ನ ಕಷ್ಟ ಬರಲಿ, ಬಟ್ ಅತಿ ಮಿಕ್ಕಿ ಬರಬೇಡ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಇದಿಷ್ಟ ಆಯ್ತು. ಯಾವಾಗಲೂ ಇನ್ನು ಮುಂದಾದರೂ ನಾವು ಖುಷಿಯಿಂದ ಇರಬೇಕಂತ ನಾನು ಆಶಿಸ್ತೀನಿ. ನೀವು ಕೂಡ ಖುಷಿಯಿಂದ ಇರ್ರಿ ಫ್ರೆಂಡ್ಸ. ನಂದು ಇವತ್ತಿಂದ ಈ ವಿಡಿಯೋ 2025ನೇದು ಕೊನೆ ವಿಡಿಯೋ ಆಗಿರುತ್ತೆ. ಸೊ ಆಮೇಲೆ ನಾನು ಪೌಡ್ರು ಇಲ್ಲ ನನ್ನ ಹತ್ರ, ಕಾಜಲ್ ಹಚ್ಕೊತಾ ಇದ್ದೀನಿ. ಸೊ ಕಾಜಲ್ನ ಲೈಟಾಗಿ ನೋಡಿ, ಲೈಟ್. ಇದು ಜಾಸ್ತಿ ಹಚ್ಕೊಂಡ್ರೆ ಕಾಜಲ್ ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ಇದಾಗ್ಬಿಡುತ್ತೆ ನೋಡಿ, ಹಡ್ಕೊಂಡು ಬಿಡುತ್ತೆ ಕಣ್ಣಿಗೆಲ್ಲ. ಮತ್ತು ಯಾವುದೇ ಥರದ್ದು ಇದು ಹಚ್ಕೊಳಂಗಿಲ್ಲ. ಸೊ ಯಾವಾಗಲೂ ನೀವು ಕೂಡ ಖುಷಿಯಿಂದ ಇದು ಲಾಸ್ಟ್ ವಿಡಿಯೋ ಆಗಿರೋ ಸಂಬಂಧ ನಾನು ಇದು ಮೇಕಪ್ ಮೂಲಕ ನಾನು ನಿಮ್ಗೆ ತೋರ್ಸಾಕತ್ತೀನಿ. ಸೊ ಹಾಗೆ ನನ್ನ ಮೇಕಪ್ ಕೂಡ ಹೆಂಗೆ ಆಗಿರುತ್ತೆ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ನನ್ನ ಫೇವ್ರೇಟ್ ಎಲ್ಲ ಹಚ್ಕೊತಾ ಇದ್ದೀನಿ. ಹಚ್ಕೊಳ್ಳೋವಾಗ ಹಿಂಗೆ ನೋಡ್ರಿ, ಹಿಂಗೆ ಹಚ್ಕೊಳ್ಳೋಕ್ಕಿಂತ ಸೊ ಈ ಥರ ಮಾಡ್ಕೊಂಡು ಹಚ್ಕೊಂಡ್ಬಿಟ್ರೆ ಸೂಪರ್. ನೋಡಿ, ಸೊ ಇದು ಹೋಗಂಗೆ ಇಲ್ರಿ, ನಾವಾಗೆ ಒರೆಸ್ಕೊಂಡ್ರೆ ಅಷ್ಟೇ ಹೋಗುತ್ತೆ. ಬಟ್ ಎಷ್ಟು ತನಕ ಇರುತ್ತೆ ಇದು, ಒಂದು ಅರ್ಧ ತಾಸು ನೋಡ್ರಿ. ಬೇಕಂದ್ರೆ ಜಾಸ್ತಿನೂ ಹಚ್ಕೋಬೋದು, ಸಾಕು ಲೈಟಾಗಿ ಒಂಚೂರು ಲೈಟಾಗಿ ತೋರ್ಸಾಕತ್ತೀನಿ ಅಷ್ಟೇ. ಸೊ ಫೈನಲ್ ಆಗಿ ನನ್ನ ಮೇಕಪ್ ಹತ್ರ ಆಯಿತು. ಕೊನೆಯದಾಗಿ ಲಾಸ್ಟ್ ಏನಪ್ಪ ಅಂದರೆ ಈ ಥರ ಆದಮೇಲೆ ಸೊ ನಾನು ಹೇರ್ ಕಟ್ ಅಲ್ಲ, ನಂಗೆ ಯಾವಾಗಲೂ ಹೇರ್ ಕಟ್ ಹೇರ್ ಯಾವ ಥರ ಅಂದರೆ ನಂಗೆ ಈ ಥರ ಇಷ್ಟ. ಫ್ರೀಯಾಗಿ ಬಿಡೋದು, ಬಟ್ ಫ್ರೀಯಾಗಿ ಈಗ ಬಿಡೋಂಗಿಲ್ಲ. ಸ್ವಲ್ಪ ಜಡೆ ಆದರೂ ಹಾಕ್ಕೋಬಹುದು ಅಂತ ಅಂದ್ಕೊಳ್ತೀನಿ. ಸೊ ಈಗ ನಾನು ಇದರಲ್ಲಿ ಯಾವುದೇ ಥರದ್ದು ಇದು ತೋರಿಸಲ್ಲ. ಸೊ ನಾನು ಹೆಂಗೆ ಹಾಕ್ಕೊಂಡ್ರು ಜಡೆನೇ ಅಲ್ವಾ, ಅದ್ರ ಸಂಬಂಧ ಸೊ ನನ್ನ ಫೇವ್ರೇಟ್, ಇದು ನನ್ನ ಫೇವ್ರೇಟ್ ಐತ್ರಿ. ನೋಡಿ ಆಯಿತಾ, ಈ ಥರ ಮೇಕಪ್ ಆಯಿತು. ಬಟ್ ನಿಮ್ಗೆ ಲೈಕ್ ಆಗಿದೆ ಅಂದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ. ಹಂಗಾರೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ. ತೆಗೆದೆ ಮತ್ತು ನೋಡಿರಿ, ಇವತ್ತಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗೈತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡಾಕತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಹಂಗೆ ಈ ವಿಡಿಯೋ ಏನು ಹೆಂಗೆ ಅನ್ಸೈತಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ. ಸೊ ಜಾಸ್ತಿ ಏನು ಇದು ಇಲ್ಲ, ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ನೋಡಿ ಹೆಂಗೆ ಕಾಣಿಸ್ತಾಗತ್ತೈತಿ. ಸೊ ಫೇಸ್ ಎಲ್ಲ ನೋಡಿ ಎಷ್ಟು ಗ್ಲೋವಿಂಗ್ ಆಗಿದೆ.
ಅದು BB ಬ್ಲಿಮಿಶ್ ಕ್ರೀಮ್ ಅಂತೂ ಮಸ್ತ್ ಇದೆ ರೀ. ಆ ಪ್ರಾಡಕ್ಟ್ ಅಂತೂ ನೀವು ಕೂಡ ಯೂಸ್ ಮಾಡಿ, ಒಳ್ಳೆ ರಿಸಲ್ಟು ಕೂಡ ಕೊಡುತ್ತೆ. ಅದು ನಂಗಂತೂ ಭಾಳ ಒಳ್ಳೆ ರಿಸಲ್ಟು ಕೂಡ ಕೊಟ್ಟಿದೆ. ಸೊ ಪಿಂಪಲ್ಸ್ ಏನೂ ಆಗಂಗಿಲ್ಲ, ಯಾವಾಗಾದರೂ ಹಚ್ತೀನಿ ನಾನು. ಬಟ್ ನಾನು ಡೈಲಿ ಅದೆಲ್ಲ ಯೂಸ್ ಮಾಡೋಂಗಿಲ್ಲ. ಸೊ ನಾನು ಇಟ್ಕೊತೀನಿ. ಸೊ ಇದನ್ನು ಈ ಕ್ರೀಮ್ ಆಮೇಲೆ ಇದು ಕೂಡ ಬಟ್ ಇರುತ್ತೆ, ನಾನು ಯೂಸ್ ಮಾಡೋಂಗಿಲ್ಲ ರೀ ಡೈಲಿ ಯೂಸ್ಗೆ. ಯಾವಾಗಲಾದರೂ ನಾನು ಯೂಸ್ ಮಾಡ್ತೀನಿ. ಅದೇ ಫಂಕ್ಷನ್ ಮಾತ್ರ ನಾನು ಇದನ್ನು ಯೂಸ್ ಮಾಡೋದು. ಅದನ್ನ ಬಿಟ್ಟು ಯಾವುದು ಅನಾವಶ್ಯಕ ಟೈಮ್ಗೆ ನಾನು ಯೂಸ್ ಮಾಡೋಂಗಿಲ್ಲ. ಇವತ್ತು ನಾನು ಹಚ್ಚಿದ್ದೆ ಇದೆ ಈಗ ಮದುವೆಗೆ ಹಚ್ಚಿದ್ದಾರೆ. ಸೊ ಮದುವೆಗೆ ಅಂದ್ರೆ 2 ತಿಂಗಳ ಹಿಂದೆ ಮದುವೆ ಇತ್ತು, ಆವಾಗ ಹಚ್ಚಿದ್ದು ನಾನು. ಈ ಕ್ರೀಮ್ ಕೂಡ ಇದೆ, ಈ ಕ್ರೀಮ್ 2 ಕ್ರೀಮ್. ಸೊ ಅವತ್ತಿಂದ ಇವತ್ತು ನಾನು ಯೂಸ್ ಮಾಡಿದ್ದು. ಊರಿಗೆ ಹೋಗ್ಬಂದ್ರೆ ನಾನು ಯೂಸ್ ಮಾಡೋಂಗಿಲ್ಲರಿದ್ದೆ ಯಾವತ್ತೂ ಕೂಡ. ಇವೆರಡರ ಜಾಸ್ತಿ ಅಂದರೆ ನನ್ನ ಫೇವ್ರೇಟ್ ಅಲ್ಲ. ಸೊ ಜಾಸ್ತಿ ಅಂದರೆ ಇದೆ ನೋಡಿರಿ ಫ್ರೆಂಡ್ಸ. ನಾಳೆಯಿಂದ ಹೊಸ ಎಂಟ್ರಿ ಕೊಡ್ತಾ ಇದ್ದೀವಿ. ಎಲ್ಲರೂ ಖುಷಿಯಾಗಿ ಆಚರಿಸ್ರಿ. ಇವತ್ತು ರಾತ್ರಿ 12 ಗಂಟೆ ಯಾರು ಮಲ್ಕೊತಿರೋ ಇರೋ ಗೊತ್ತಿಲ್ಲ, ಹಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾರ್ಯಾರು ಪಾರ್ಟಿ ಮಾಡ್ತೀರಿ ಅನ್ನೋದು. ಸೊ ನಾನು ಹತ್ರ ಅಂಥವೆಲ್ಲ ಪಾರ್ಟಿ ಎಲ್ಲ ಮಾಡೋಂಗಿಲ್ಲ. ಏನ್ರಿ ಒಬ್ಳದಿ ಯಾರು ಇದ್ರೆ ಏನೋ ಮಾಡೋಕ್ಕೆ ಚಂದ. ಸೊ ಯಾರು ಇರೋಂಗಿಲ್ಲ, ಏನು ಮಾಡಬೇಕು ಅದ್ರ ಸಂಬಂಧ. ಮತ್ತು ನೋಡ್ರಿ, ಒನ್ಸ್ ಅಗೈನ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಆಲ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ. ಸೊ ನೀವೆಲ್ಲ ನನ್ನ ಫ್ಯಾಮಿಲಿನೇ. ಎಲ್ರಿಗೂ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಕಹಿ ನೆನಪೆಲ್ಲ ಮತ್ತು ಹೊಸ ನೆನಪುಗಳ ಜೊತೆ ಮೆಲುಕು ಹಾಕ್ರಿ ಇನ್ಮೇಲೆ. ಯಾಕಂದ್ರೆ ನಿಮ್ಗಳ ಖುಷಿ ಈ 2026 ಮುಗಿಯೋ ತನಕ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಹಾಗೆ ನನಗೂ ಎಲ್ಲ ಏನು ಕಷ್ಟ ಬಂದಿದೆ, ಸೊ ಇವತ್ತಿಂದ ಕೊನೆ ಆಗಲಿ ಅಂತ ಕೇಳ್ಕೊತೀನಿ. ಭಾಳ ನೋವು ಅನುಭವಿಸಿದ್ದೀನಿ, ಬಟ್ ಏನು ಮೇಲಾದರೂ ಆ ನೋವಿಗೆ ಕೊನೆ ಆಗಲಿ ಅಂತ ಕೇಳ್ಕೊತೀನಿ. ಮತ್ತು ನೋಡಿರಿ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರೋ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.